ದಕ್ಷಿಣ ಭಾರತದಲ್ಲೇ ಇದೆ ಎರಡನೇದು ಅತಿ ದೊಡ್ಡ ಕಲ್ಯಾಣಿ ಅಂದರೆ. ಜಸ್ಟ್ 400 ರುಪೀಸಲ್ಲಿ ನಾವು ಬೆಂಗಳೂರಿಂದ ಮೇಲ್ಕೋಟೆಗೆ ಹೋಗಿ ವಾಪಸ್ ನಾವು ರಿಟರ್ನ್ ಬೆಂಗಳೂರು. ಸೊ ನಾನು ನಿಮ್ಗೆ ಇವತ್ತು ಈ ವಿಡಿಯೋಲಿ ಬೆಂಗಳೂರಿಂದ ಮೇಲ್ಕೋಟೆಗೆ ಹೋಗೋದಿಗೆ ಆ್ಯಂಡ್ ಮೇಲ್ಕೋಟೆಗೆ ಹೋದ್ಮೇಲೆ ಅಲ್ಲಿ ಯಾವುದೆಲ್ಲ ದೇವಸ್ಥಾನಗಳು ನೋಡ್ಬೋದು ಅಂತ ನಾನಿವತ್ತು ನಿಮ್ಗೆ ಈ ವಿಡಿಯೋಲಿ ತಿಳಿಸ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪವನ್. ನಾನಿವತ್ತು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿದ್ದೀನಿ. ನಾನಿವತ್ತು ಓದ್ತಿರೋ ಜಾಗ ಬಂದ್ಬಿಟ್ಟು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಆ್ಯಂಡ್ ಆ ಟೆಂಪಲ್ ಹತ್ರ ಯಾವ್ಯಾವ ಟೆಂಪಲ್ಗೆ ಹೋಗ್ಬೋದು ಅಂತ ನಾನು ನಿಮ್ಗೆ ಇವತ್ತು ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ಫಸ್ಟ್ ನಾನು ಬೆಂಗಳೂರಿಂದ ಮೇಲುಕೋಟೆಗೆ ಹೇಗೆ ಹೋಗೋದು ಅಂತ ಹೇಳ್ತೀನಿ. ಫಸ್ಟ್ ನಾವು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬರಬೇಕು. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದರೆ ಇಲ್ಲಿಂದ ಮಂಡ್ಯಗೆ ಹೋಗೋ ಬಸ್ ಸಿಗುತ್ತೆ ಆ್ಯಂಡ್ ಮಂಡ್ಯಗೆ ಹೋದರೆ ಅಲ್ಲಿಂದ ನಮಗೆ 25 ಕಿಲೋಮೀಟರ್ಸ್ ಆಗುತ್ತೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ. ಆ್ಯಂಡ್ ಇನ್ನೊಂದು ರೂಟ್ ಇದೆ, ಅದು ನಾವು ಟ್ರೈನಲ್ಲಿ ಹೋಗ್ಬೋದು. ಟ್ರೈನಿಂದ ಮಂಡ್ಯಗೆ ಹೋದರೆ ಮಂಡ್ಯದಿಂದ ನಾವು ಟೆಂಪಲ್ಗೆ ಬಸ್ಸಲ್ಲಿ ಹೋಗಬೇಕು. ಆ್ಯಂಡ್ ನಾನಿವಾಗ ಡೈರೆಕ್ಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೇಲ್ಕೋಟೆ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇದೆ. ಬನ್ನಿ ಹೋಗೋಣ. ಹೇಗೆ ಹೋಗೋದು ಆ್ಯಂಡ್ ಎಷ್ಟು ಬಜೆಟ್ ಆಗುತ್ತೆ ಪ್ರತಿಯೊಂದು ನಾನು ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ಇವತ್ತು ಫುಲ್ ಮಳೆ ಇದೆ. ನಾನೇನು ನಿಮ್ಗೆ ಹೇಳೋದೇನೆಂದರೆ, ನೀವೇನಾನ ಈ ಥರ ಟೆಂಪಲ್ಸ್ಗೆ ಹೋಗ್ಬೇಕಂದ್ರೆ ಮಾರ್ನಿಂಗೇ ಬೇಗ ಮನೆ ಬಿಡಿ. ಸೊ ಏನಂದರೆ ಇಲ್ಲಿಂದ ಈಗ ಮೇಲ್ಕೋಟೆ ಟೆಂಪಲ್ಗೆ ಅಟ್ಲೀಸ್ಟ್ ಕಮ್ಮಿ ಅಂದರೂ 4 ಅವರ್ ಜರ್ನಿ ಇದೆ. ಸೊ ನಾನೀಗ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಬಸ್ ಹತ್ತಬೇಕು ಆ್ಯಂಡ್ ಎಷ್ಟು ಟಿಕೆಟ್ ಆಗುತ್ತೆ, ಎಷ್ಟು ಬಜೆಟ್ ಬೇಕು ಕಂಪ್ಲೀಟ್ ನಿಮಗೆ ವಿಡಿಯೋ ಸೊ ನೀವು ಈಗ ನೋಡ್ಬೋದು. ನಾನು ಬಸ್ ಸ್ಟಾಪ್ ಒಳಗಡೆ ಇದ್ದೀನಿ. ಇಲ್ಲಿ ಪ್ಲ್ಯಾಟ್ಫಾರ್ಮ್ 3ಕ್ಕೆ ಹೋದರೆ ನಮಗೆ ಡೈರೆಕ್ಟ್ ಮೇಲ್ಕೋಟೆಗೆ ಹೋಗೋ ಬಸ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ಏನಂದರೆ 11:30ಇಂದ ಬಸ್ಸಸ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ಹಾಫ್ ಆನ್ ಅವರ್ಗೆ ಒಂದೊಂದು ಡೈರೆಕ್ಟ್ ಬಸ್ ಇದೆ. ಸೊ ನಾನು ಹೇಳೋದೇನೆಂದರೆ ನೀವು ಮಂಡ್ಯಗೆ ಹೋಗಿ ಕೂಡ ಹೋಗ್ಬೋದು ಆ್ಯಂಡ್ ಡೈರೆಕ್ಟ್ ಬಸ್ಸಲ್ಲಿ ಕೂಡ ಹೋಗ್ಬೋದು. ಬನ್ನಿ, ಬಸ್ ಹತ್ತಿದ ಮೇಲೆ ಎಷ್ಟು ಟಿಕೆಟ್ ಆಗುತ್ತೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಆ್ಯಂಡ್ ಟೆಂಪಲ್ಗೆ ಹೋದ್ಮೇಲೆ ಅಲ್ಲಿ ಮೇಲ್ಕೋಟೆಯಲ್ಲಿ ಯಾವುದೆಲ್ಲ ಟೆಂಪಲ್ಗೆ ಹೋಗ್ಬೋದು ಅಂತ ನಾನು ನಿಮಗೆ ಕ್ಲೀನ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೇಲ್ಕೋಟೆಗೆ ಹೋಗೋ ಡೈರೆಕ್ಟ್ ಬಸ್ 12:30 ಇದೆ. ಸೊ ನಾನು ಇವಾಗ ಮಂಡ್ಯಗೆ ಹೋಗ್ಬಿಟ್ಟು ನಿಮಗೆ ಮಂಡ್ಯದಿಂದ ಮೇಲ್ಕೋಟೆಗೆ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಬನ್ನಿ, ಮಂಡ್ಯಗೆ ಈಗ ಬಸ್ ರೆಡಿ ಇದೆ. ನನಗೆ ಬೆಂಗಳೂರಿಂದ ಮಂಡ್ಯಗೆ 135 ರುಪೀಸ್ ಆಯಿತು. ಬೆಂಗಳೂರಿಂದ ಮಂಡ್ಯಕ್ಕೆ ಬರೋಕ್ಕೆ 3 ಅವರ್ಸ್ ಆಯಿತು ಆ್ಯಂಡ್ ಒಬ್ರಿಗೆ 135 ರುಪೀಸ್ ಟಿಕೆಟ್ ತೊಗೋತಾರೆ. ಸೊ ಇದು ನಾನು ಮಂಡ್ಯಲ್ಲಿದ್ದೀನಿ. ಮಂಡ್ಯದಿಂದ ಮೇಲ್ಕೋಟೆಗೆ ಡೈರೆಕ್ಟ್ ಬಸ್ ಇದೆ. ಪ್ಲ್ಯಾಟ್ಫಾರ್ಮ್ 2ಗೆ ಹೋದರೆ ನಾವು ಮೇಲ್ಕೋಟೆಗೆ ಹೋಗೋ ಡೈರೆಕ್ಟ್ ಬಸ್ ಇರುತ್ತೆ. ಸೊ ಬನ್ನಿ, ಮಂಡ್ಯದಿಂದ ಜಸ್ಟ್ 1 ಅವರ್ ಟ್ರಾವೆಲ್ ಮಾಡಿದ್ರೆ ನಾವು ಮೇಲ್ಕೋಟೆ ಸಿಗುತ್ತೆ. ಮಂಡ್ಯದಿಂದ ಮೇಲ್ಕೋಟೆಗೆ 38 ರುಪೀಸ್ ತೊಗೊಂಡ್ರು ಆ್ಯಂಡ್ 42 ಕಿಲೋಮೀಟರ್ಸ್ ಆಗುತ್ತೆ. ಸೊ ಮೇಲ್ಕೋಟೆ ಬಂದಮೇಲೆ ನಾವು ಅಲ್ಲಿಂದ ಸ್ಟ್ರೈಟ್ ರೋಡ್ ಒಂದು 500 ಮೀಟರ್ಸ್ ಹೋದರೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಸಿಗುತ್ತೆ. ಸೊ ಬನ್ನಿ, ನಾವು ಮಂಡ್ಯದಿಂದ ಮೇಲ್ಕೋಟೆಗೆ ಬಂದಮೇಲೆ ಫಸ್ಟ್ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ನೋಡಿದ್ವಿ ಆ್ಯಂಡ್ ನೆಕ್ಸ್ಟ್ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಆದಮೇಲೆ ಅಕ್ಕ ತಂಗಿ ಕೊಳ ಇರೋ ಜಾಗಕ್ಕೆ ಬಂದಿದ್ದೀವಿ. ಸೊ ನೋಡ್ಬೋದು, ಇದೇ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ಟೆಂಪಲ್. ಸೊ ನಾನು ಟೋಟಲ್ ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಬರೋಕ್ಕೆ 4 ಅವರ್ಸ್ ಆಯಿತು. ಸೊ ಬನ್ನಿ ಟೆಂಪಲ್ಗೆ ಹೋಗಿ ಈ ಟೆಂಪಲಲ್ಲಿಂದ ಏನೇನು ನೋಡಬೇಕು ಆ್ಯಂಡ್ ಈ ಟೆಂಪಲ್ ವಿಶೇಷ ಏನಂದರೆ ಇಲ್ಲೊಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ವಿಶೇಷ ಏನಂದರೆ ನಮ್ಮ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ದೊಡ್ಡದಿರೋ ಕಲ್ಯಾಣಿ ಅಂದರೆ ಅದೇ ಎರಡನೇದಾಗಿ. ಆ್ಯಂಡ್ ಆ ಕಲ್ಯಾಣಿಗೆ ಆಚೆ ಎಲ್ಲಿಂದ ನೀರು ಬರೋಲ್ಲ. ಆ ಕಲ್ಯಾಣಿ ಒಳಗಡೆನೇ 5 ಬಾವಿ ಇದೆ ಅಂತಾರೆ. ಸೊ ಆ ಬಾವಿ ಒಳಗಡೆಯಿಂದ ನೀರು ಬರುತ್ತೆ. ಸೊ ನಿಮಗೆ ಇಲ್ಲಿ ಟೆಂಪಲ್ ಇಷ್ಟೇ ಏನು ತೋರ್ಸೋಕ್ಕಾಗಲ್ಲ. ಸೊ ಆ ಕಲ್ಯಾಣಿ ಹತ್ರ ಹೋಗಿ ನಾನು ಏನಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಇದೇ ಪಂಚಮ ಕಲ್ಯಾಣಿ. ಈ ಕಲ್ಯಾಣಿ ವಿಶೇಷ ಏನಂದರೆ ನಮ್ಮ ದಕ್ಷಿಣ ಭಾರತದಲ್ಲೇ ಇದೆ ಎರಡನೇದು ಅತಿ ದೊಡ್ಡ ಕಲ್ಯಾಣಿ ಅಂದರೆ. ಆ್ಯಂಡ್ ಈ ಕಲ್ಯಾಣಿಗೆ ಆಚೆ ಎಲ್ಲಿಂದನೂ ನೀರು ಬರೋಲ್ಲ. ಇಲ್ಲೇ 5 ಬಾವಿಗಳಿದೆ ಕಲ್ಯಾಣಿ ಒಳಗಡೆ. ಆ ಬಾವಿಗಳಿಂದ ನೀರು ಬರುತ್ತೆ. ಸೊ ನೋಡ್ಬೋದು, ಇದೇ ಪಂಚಮ ಕಲ್ಯಾಣಿ. ಇಲ್ಲಿ ತುಂಬ ಫಿಲಮ್ಗಳು ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ನಾನಿವಾಗ ಅಕ್ಕ ತಂಗಿ ಕೊಳ ಹತ್ರ ಇದ್ದೀನಿ. ಇದು ಬಂದುಬಿಟ್ಟು ಚೆಲುವನಾರಾಯಣ ಸ್ವಾಮಿ ಟೆಂಪಲಿಂದ ಲೆಫ್ಟ್ ತೊಗೊಂಡ್ರೆ 500 ಮೀಟರ್ಸ್ ಹೋದರೆ ಸಿಗುತ್ತೆ. ಸೊ ನೀವು ನೋಡ್ಬೋದು, ಇದೇ ಅಕ್ಕ ತಂಗಿ ಕೊಳ. ಇದು ನೀವು ನೋಡ್ತಿರ್ಬೋದು, ಇದೇ ಥರ ಕೊಳ ಇನ್ನೊಂದು ಪಕ್ಕದಲ್ಲಿದೆ. ಈ ಕೊಳದ ಇತಿಹಾಸ ಏನಂದರೆ, ಇಬ್ಬರು ಅಕ್ಕ ತಂಗಿ ಸೇರಿ ಇಲ್ಲಿ ಯಾರು ಫಸ್ಟ್ ಕೊಳ ಕಟ್ತಾರೆ ಅಂತ ಕಲ್ಯಾಣಿ
ನನ್ನ ಜರ್ನಿನ ನಾನು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮಂಡ್ಯಕ್ಕೆ ಬರೋಕ್ಕೆ 135 ರುಪೀಸ್ ಆಯಿತು. ಆ್ಯಂಡ್ ಮಂಡ್ಯದಿಂದ ನನಗೆ ಮೇಲ್ಕೋಟೆಗೆ ಡೈರೆಕ್ಟ್ ಬಸ್ ಇತ್ತು. ಮಂಡ್ಯದಿಂದ ಮೇಲ್ಕೋಟೆ ಬಂದು 42 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಒಬ್ಬರಿಗೆ 38 ರುಪೀಸ್ ಚಾರ್ಜ್ ಮಾಡ್ತಾರೆ. ಟೋಟಲ್ 200 ರುಪೀಸಲ್ಲಿ ನಾನು ಬೆಂಗಳೂರಿಂದ ಮೇಲ್ಕೋಟೆಗೆ ಬಂದೆ. ಆ್ಯಂಡ್ ಮೇಲ್ಕೋಟೆಯಿಂದ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗೋಕ್ಕೆ 200 ರುಪೀಸ್ ಆಗುತ್ತೆ. ಟೋಟಲ್ 400 ರುಪೀಸ್ ಇದ್ದರೆ ಸಾಕು, ನೀವು ಬೆಂಗಳೂರಿಂದ ಮೇಲ್ಕೋಟೆಗೆ ಬಂದು ವಾಪಸ್ ಮೇಲ್ಕೋಟೆಯಿಂದ ಬೆಂಗಳೂರಿಗೆ ಹೋಗ್ಬೋದು. ಬಟ್ ಈ ವಿಡಿಯೋಲಿ ನಾನು ಯಾವುದೇ ಫುಡ್ ಚಾರ್ಜಸ್ ಬಗ್ಗೆ ಹೇಳಿಲ್ಲ, ಜಸ್ಟ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ತಿಳಿಸಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.